ಒಂದು ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿನಲ್ಲಿ ನಾವು ಇಂಡಕ್ಷನ್ ಹೀಟಿಂಗ್ ಟೆಕ್ನಾಲಜಿಯಲ್ಲಿ ಒಲೆಗಳು ಮಾಡಿದ್ದೀವಿ. ಅಂದರೆ ಕುಕಿಂಗ್ ಎಕ್ವಿಪ್ಮೆಂಟ್ಸ್ ಕಂಪ್ಲೀಟ್ಲಿ ಫಾರ್ ಹೋಟೆಲ್ಸ್, ಇಂಡಸ್ಟ್ರೀಸ್, ಹಾಸ್ಪಿಟಲ್ಸ್, ಚೌಲ್ಟ್ರೀಸ್, ಇನ್ಸ್ಟಿಟ್ಯೂಷನಲ್ ಕ್ಯಾಂಟೀನ್ಸ್, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಸ್ ಎಲ್ಲ ಸೆಕ್ಟರ್ಗೂ ಆಗುವಂಥ ಒಂದು ಇಂಡಕ್ಷನ್ ಕುಕಿಂಗ್ ಎಕ್ವಿಪ್ಮೆಂಟ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿಯಿಂದ ಕೆಲಸ ಮಾಡುತ್ತೆ. ಇದರಲ್ಲಿ ಯಾವುದೇ ಥರ ಬೆಂಕಿ ಇರಲ್ಲ. ಸೊ ಇದನ್ನು ಫ್ಲೇಮ್ ಫ್ರೀ ಕಿಚನ್ ಅಂತ ಕರಿತೀವಿ, ಬೆಂಕಿ ಇಲ್ದಿರೋ ಅಡುಗೆ ಮನೆ ಅಂತ. ಇದರಿಂದ ಬೆನಿಫಿಟ್ ಏನಂದರೆ ನಮಗೆ LPG ಕಂಪೇರ್ ಮಾಡಿದ್ರೆ ಹೆಚ್ಚು ಕಮ್ಮಿ 60% ಉಳಿತಾಯ ಆಗುತ್ತೆ ಎನರ್ಜಿ ಕಾಸ್ಟಲ್ಲಿ, ರನ್ನಿಂಗ್ ಕಾಸ್ಟಲ್ಲಿ. ಅಟ್ ದ ಸೇಮ್ ಟೈಮ್ ಇದರಲ್ಲಿ ಯಾವುದೇ ಥರದ ಟಾಕ್ಸಿಕ್ ಗ್ಯಾಸಸ್ ಆಚೆ ಬರಲ್ಲ. ಅದರಿಂದ ಪರಿಸರ ಸ್ನೇಹಿ ಕೂಡ ಆಗುತ್ತೆ. ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದು ಯಾವುದೇ ರೀತಿ ಟಾಕ್ಸಿಕ್ ಗ್ಯಾಸಸ್ ರಿಲೀಸ್ ಆಗ್ತಿದ್ದ ಕಾರಣ ಅಲ್ಲಿ ಕೆಲಸ ಮಾಡೋದು ಒಳ್ಳೆ ವಾತಾವರಣವೂ ಇರುತ್ತೆ. ಸುಮಾರು 2012 ಇದನ್ನು ಮೊದಲನೇ ಬಾರಿಗೆ ನಾವು ತಗೊಂಡ್ಬಂದ್ವಿ. ಹೆಚ್ಚು ಕಮ್ಮಿ ಒಂದು 5,000ಕ್ಕಿಂತ ಹೆಚ್ಚು ಕ್ಲೈಂಟ್ಸ್ ಅಕ್ರಾಸ್ ಇಂಡಿಯಾ ಇದ್ದಾರೆ. ಇದು ಸೋಲಾರ್ PV ಸೆಲ್ಸ್ ಯೂಸ್ ಮಾಡಿಕೊಂಡು ಪವರ್ ಜನರೇಟ್ ಮಾಡಿ ಇದನ್ನು ರನ್ ಮಾಡ್ಬೋದು. ಬೇಸಿಕಾಗಿ ನಮ್ಮ ರಿಕ್ವೆಸ್ಟ್ ಟು ಗೌರ್ಮೆಂಟ್, ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಫಿನಾನ್ಸ್ ಮಿನಿಸ್ಟರ್ಗೆ ಇದ್ರ ಮೇಲೆ ಇರೋ GSTನ ಕಮ್ಮಿ ಮಾಡಿ ಅಂತ. ಅದರಿಂದ ಜನಗಳು ತಗೊಳ್ಳೋಕ್ಕೂ ತುಂಬ ಅನುಕೂಲ ಆಗುತ್ತೆ. ಇದ್ರ ಬೆನಿಫಿಟ್ ಏನು ಅಂದರೆ ನಾವು ಬೇರೆ ಕಂಟ್ರಿ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. LPGಗಾಗಿ ಪವರ್ ಸೋರ್ಸು ನಾವೇ ಜನರೇಟ್ ಮಾಡ್ತಾ ಇದ್ದೀವಿ. ಇವಾಗ ಹೆಚ್ಚು ಕಮ್ಮಿ ಇಂಡಿಯಾನಲ್ಲಿ 51%ಗಿಂತ ಜಾಸ್ತಿ ಪವರ್ ಥ್ರೂ ಸೋಲಾರ್, ವಿಂಡ್ ಆ್ಯಂಡ್ ಅದರ್ ಸೋರ್ಸಸ್ಸಿಂದ ಬರ್ತಾ ಇದೆ. ಅದರಿಂದ ನಾವು ಮೋರ್ ಸೆಲ್ಫ್ ರಿಲಯಂಟ್ ಆನ್ ಎಲೆಕ್ಟ್ರಿಸಿಟಿ. ಸೊ ಅದಕ್ಕಾಗಿ ನಾವು ಇದನ್ನು ಇನ್ನು ಜಾಸ್ತಿ ತಿಳಿಸಿದ್ರೆ ಹೆಚ್ಚಿನ ಹೋಟೆಲ್ಲು, ಇಂಡಸ್ಟ್ರೀಸ್ ಅವರು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಪರಿಸರ ಪ್ರೇಮಿ ಕೂಡ ಆಗುತ್ತೆ. ಹೋಟೆಲ್ ಓನರ್ಸ್ ಅಥವಾ ಇನ್ಸ್ಟಿಟ್ಯೂಷನ್ಸ್ಗೂ ಇದು ಬೆನಿಫಿಟ್ಟು ಆಗುತ್ತೆ. ಸರ್, ಈಗ GST ಕ್ಯಾನ್ಸಲ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಕಮ್ಮಿ ಮಾಡಿ. ಯಾಕೆ ನಿಮ್ಗೆ ಹೀಗೆ ಬಂತು ಆ ಒಂದು ಐಡಿಯಾ? ಈಗ 12 ವರ್ಷದಿಂದ ಇದೆ. ಹೌದು, ಸೆಂಟ್ರಲ್ ಗೌರ್ಮೆಂಟ್ ಇಂದಲೂ ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ರಿಲೀಸ್ ಮಾಡಿದ್ರು, ಈ ಥರ ಇಂಡಕ್ಷನ್ ಬೇಸ್ಡ್ ಕುಕಿಂಗ್ ಎಕ್ವಿಪ್ಮೆಂಟ್ಸ್ಗೆ ಪ್ರೋತ್ಸಾಹ ಕೊಡ್ತೀವಿ ಅಂದ್ಕೊಂಡು. ಅದಕ್ಕಾಗಿ ನಮ್ಮದು ರಿಕ್ವೆಸ್ಟು GST ಕಮ್ಮಿ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ ತಗೊಳ್ಳೋರಿಗೆ. ಈಗ 18% ಇದೆ, ಕಮ್ಮಿ ಮಾಡಿದ್ರೆ ಅಥವಾ 0 ಮಾಡೋದು ತುಂಬ ಅನುಕೂಲ ಆಗುತ್ತೆ ಬಳಸೋರಿಗೆ. ಸರ್, ಈ ಮೆಷಿನ್ ತಗೊಂಡ್ಮೇಲೆ, ಸ್ಟವ್ ತಗೊಂಡ್ಮೇಲೆ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ? 1 year ಆನ್ ಸೈಟ್ ಸರ್ವಿಸ್ ಇರುತ್ತೆ. ಇಷ್ಟು ದೊಡ್ಡ ಪ್ರಾಡಕ್ಟ್ 1 year ಅಂತ ಯಾಕೆ ನೀವು ಸ್ಟೀಲ್ ತಗೊಳ್ಸಿ? ಜನರಲ್ ಕಂಪನಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹತ್ರ ಮಾಡಿ. ಯಾಕಂದ್ರೆ ಈ ಮೆಷಿನ್ಸ್ ಮೇಲೆ ಇರ್ತಕ್ಕಂಥ ನೆಗೆಟಿವ್ ಇದು ಒಂದ್ಸಲ ರಿಪೇರ್ ಆದ್ರೆ ಖರ್ಚು ಹೆಚ್ಚು ಅಂತ ಇಲ್ಲ, ಹೆಚ್ಚಿದೆ ಇರ್ತಕ್ಕಂಥದ್ದು ಇನ್ಫಾರ್ಮೇಶನ್ ನಾನು ಕೊಡ್ತೀನಿ, ಹೆಚ್ಚು ಇದೆ ಅಂತ. ಮತ್ತೆ ಇನ್ನೊಂದು, ಈ ಬೇಸ್ ಮೇಕರ್ಸ್ ಹಾಕೊಂಡಿರ್ತಾರೆ ನೋಡಿ, ಅವರೆಲ್ಲ ಇದ್ರ ಹತ್ರ ನಿಲ್ಬಾರ್ದು ಅಂತ ತಾವು ಹೇಳಿದ್ ಕರೆಕ್ಟ್. ಬಟ್ ಅದೆಲ್ಲ ಹೈ ಫ್ರೀಕ್ವೆನ್ಸಿ ಇದ್ರೆ ಮಾತ್ರ ನಾವು ಇದರಲ್ಲಿ 19 kHz ಫ್ರೀಕ್ವೆನ್ಸಿ ಯೂಸ್ ಆ ಒಂದು ಇನ್ಫಾರ್ಮೇಶನ್ ಯಾರು ಕೊಡ್ತಾ ಇಲ್ಲ. ಕರೆಕ್ಟ್. ಸ್ಟವ್ ಮಾಡ್ಬೇಕಾದ್ರೆ ನೋಡಿ, ಡಿಸ್ಅಡ್ವಾಂಟೇಜ್ ಇದು ಮಾತ್ರ, ಇಂಥವ್ರು ಮಾತ್ರ ಅದನ್ನ ಬಳಸೋಂಗಿಲ್ಲ ಅಂತೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಇದು ಅವೇರ್ನೆಸ್ ಏನೋ ಕಡಿಮೆ ಇದೆಯೋ ಇದ್ರ ಬಗ್ಗೆ? ಇಲ್ಲ, ಇದು ನಾವು ಹೈ ಫ್ರೀಕ್ವೆನ್ಸಿ ಯೂಸ್ ಮಾಡಿದ್ರೆ ನೀವು ಹೇಳಿದ್ ಕರೆಕ್ಟ್, ಅಲ್ಲಿ ಹೋಗಿಲ್ಲ. ನಾವು ಲೆಸ್ ದೆನ್ 20 kHz ಫ್ರೀಕ್ವೆನ್ಸಿ ಯೂಸ್ ಮಾಡ್ತಾ ಇದೀವಿ. ಅದರಿಂದ ಏನು ತೊಂದರೆ ಆಗಲ್ಲ. ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳಕ್ ಹೋಗಲ್ಲ, ಇದರಲ್ಲಿ ಅಲ್ಯೂಮಿನಿಯಂ ಪಾತ್ರೆ ಕೆಲಸ ಮಾಡಲ್ಲ, ಸ್ಟೀಲ್ ಮಾತ್ರನೇ ಬಳಸಬೇಕಾಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಸರ್ಟನ್ ನಾರ್ಮ್ಸ್ ಅಲ್ಲೂ ಹೇಳಿದೆ ಅಲ್ಯೂಮಿನಿಯಂ ನಲ್ಲಿ ಅಡಿಗೆ ಮಾಡೋದು ಒಳ್ಳೇದಲ್ಲ ಅನ್ಕೊಂಡು ಅದರಿಂದ ಇದು ಸ್ಟೀಲ್ ನಲ್ಲೇ ಯೂಸ್ ಆಗುತ್ತೆ. ಸರ್, ಇದ್ರ ಮೇಲೆ ಪಾತ್ರೆ ಇಟ್ಟರೇನೆ ಇದು ವರ್ಕ್ ಆಗುತ್ತೋ ಎಲ್ಲ ಹಂಗೆ ಪ್ಲೈನ್ ಆಗಿ ವರ್ಕ್ ಆಗುತ್ತೆ? ನಮ್ಮವ್ರು ಯಾರೇ ನೋಡೋದ ಕೇಳಿದ್ರು, ಏನ್ ಸರ್ ಹೊಲಿಗೆ ಮಾಡ್ಬೋದಾ ಇದ್ರ ಮೇಲೆ ಅಂತ? ಇಲ್ಲ, ಪಾತ್ರೆ ಇಟ್ಟರೆ ಮಾತ್ರ ಕೆಲಸ ಮಾಡುತ್ತೆ. ಪಾತ್ರೆ ತೆಗಿದ ತಕ್ಷಣ ಆಟೋ ಕಟ್ ಆಫ್ ಆಗುತ್ತೆ. ಹೌದು, ಅದಕ್ಕೆ ಎಂಚ್ ಅಂತ ಬರುತ್ತೆ. ಹೋಳಿಗೆ ಎಲ್ಲ ಮಾಡೋದಕ್ಕೆ ಎಂಚ್ ಅಂತ ಬರುತ್ತೆ. ದೋಸೆ ಎಂಚ್ ತರ ಅದನ್ನು ಮಾಡ್ಕೋಬಹುದು ಅಷ್ಟೇ. ಸೊ ಇದು ಯಾವುದೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಫ್ ಎಲೆಕ್ಟ್ರಿಸಿಟಿ ಇರೋದ್ರಿಂದ ಇದ್ದ ಕಾರಣ ಇದು ಯಾವುದೇ ರೀತಿ ಶಾಕ್ ಎಲ್ಲ ಬರಲ್ಲ. ಸರ್, ಯಾಕೆ ಜನ ಇದ್ರ ಕಡೆ ಟೈಮ್ ಈಗ ಕರೆಕ್ಟ್ ಟೈಮ್ ಬಂದಿದೆ. ಯಾಕಂದ್ರೆ ನಾವು ಸುಮಾರು ಒಂದು 10-12 ವರ್ಷದಿಂದ ಜನಗಳಿಗೆ ತಿಳಿಸ್ತಾನೆ ಬರ್ತಿದ್ವಿ, ಹೇಳ್ತಾನೆ ಬರ್ತಿದ್ವಿ. ಬದಲಾವಣೆಗೆ ಟೈಮ್ ತಗೊಳತ್ತೆ. ಈಗ ರೈಟ್ ಟೈಮ್ ಬದಲಾಗಕ್ಕೆ. ಸರ್, ಇನ್ನೊಂದು ವಿಷಯ, ಒಂದು ಹೋಟೆಲ್ನಲ್ಲಿ ತಗೋತಾರೆ ಅಂತ ಇಟ್ಕೊಳ್ಳೋಣ, ಈ ಟೈಮ್ಗೆ ಖಂಡಿತವಾಗೂ ಅವ್ರು ಮಾಡಿರ್ತಕ್ಕಂಥ ವೈರಿಂಗ್ ಇದಕ್ಕೆ ಮ್ಯಾಚ್ ಆಗೋದು ಹೋಗ್ತೀರಾ ಸರ್? ಇದೆಲ್ಲ ಬೇರೆ ಡಿಸ್ಅಡ್ವಾಂಟೇಜ್ ಅವ್ರಿಗಿದೆ. ಇದು ತಗೊಂಡ್ಮೇಲೆ ನಾವು ಇದು ಬೇರೆ ಮಾಡಬೇಕು, ಹೌದು, ಇದೆಲ್ಲ ಇದೆ. ಇವಾಗ ಗ್ಯಾಸ್ ಬ್ಯಾಂಕ್ ಇಟ್ಕೊಂಡು ಅವ್ರು ಗ್ಯಾಸ್ ಪೈಪ್ ಲೈನ್ ಮಾಡ್ಕೊಳ್ಳೇಬೇಕಾಗಿರುತ್ತೆ ಹೋಟೆಲ್ ಒಳಗೆ. ಸೊ ಸೋರ್ಸ್ ಆಫ್ ಎನರ್ಜಿಗೆ ಏನೋ ಒಂದು ದಾರಿ ಮಾಡ್ಕೊಳ್ಳೇಬೇಕು. ಮಾಡಿದಾಗ ಬರ್ನ್ ಆಗ್ಬಿಡುತ್ತೆ ಅಂತ ರೆಗ್ಯುಲರ್ ನಾವು ಹಾಕೋಕ್ಕೂ ಅಡ್ವೈಸ್ ಮಾಡಲ್ಲ.
ಇದಕ್ಕೆ ಅಂತ ನಾವು ಸ್ಪೆಸಿಫಿಕೇಶನ್ ಕೊಡ್ತೀವಿ, ವೈರಿಂಗ್ ಮಾಡ್ಕೊಳ್ಳಿ ಅಂತ ಆ ಥರ ಮಾಡ್ಕೊಳ್ಳಿ. ಆದ್ರೆ ಎಷ್ಟೊತ್ತು ಎಲ್ಲ ತಗೋತಾ ಇದ್ರು, ಅದನ್ನ ನಾನು ಕೊಡ್ತಾ ಇದ್ದೀನಿ. ಇಲ್ಲ ಏನಂದ್ರೆ ಇವಾಗ LPG ಇಷ್ಟು ದಿವಸ ಸಿಗ್ತಾ ಇತ್ತು, ಆಮೇಲೆ ಪವರ್ಗೆ ಯಾರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಯಾರು ಬೇಗ ಸ್ಟಾಪ್ ಆಗ್ಬೇಕಂತ ಬಯಸ್ತಿರೋ, ಕಂಟಿನ್ಯೂ ಆಗ್ಬೇಕಂತ ಬಯಸ್ತಿರೋ ಸರ್ ನೀವು? ಸ್ಟಾಪ್ ಆಗ್ಬೇಕು ಅಂತಾನೆ ಬಯಸ್ತೀನಿ. ಬಟ್ ಇದೊಂದು ಮಾಡಕ್ಕೆ ಒಂದು ಇಲ್ಲ, ಈಗೇನಾಗತ್ತೆ ಸರ್, ಜನಗಳು ಇವಾಗ ಹೈಬ್ರಿಡ್ಗೆ ಹೋಗ್ಬಿಡ್ತಾರೆ. ಹೈಬ್ರಿಡ್ ಅಂದ್ರೆ ಇವಾಗ 50% ಇದನ್ನ ಇಟ್ಕೊಂಡು 50% ಗ್ಯಾಸ್ಗೆ ಅಂತ ಬರ್ತಾರೆ. ಇಷ್ಟು ದಿವಸ ಒಂದೇ ಸೋರ್ಸ್ ಮೇಲೆ ಡಿಪೆಂಡ್ ಆಗಿದ್ದರು, ಇವಾಗ ಹೈಬ್ರಿಡ್ಗೆ ಬರ್ತಾರೆ. ಇದರಲ್ಲಿ ಈ ಉಳಿತಾಯ ಎಲ್ಲ ಕಂಡು, ಇದರಲ್ಲಿ ಸೇಫ್ಟಿ ಫೀಚರ್ಸ್ ಎಲ್ಲ ಕಂಡು ಅಂದ್ರೆ ಮೆತ್ತಗೆ ಕಂಪ್ಲೀಟ್ ಬದಲಾವಣೆ ಬರುತ್ತೆ. ಸರ್ ಇದರಲ್ಲಿ ಏನ್ ಕಾಸ್ಟ್ ಇದೆ ಸರ್ 30 kg? ಅರೌಂಡ್ 46,000 ಇದೆ ಸರ್. ವಾಟ್ ಈಸ್ ದಿ ರೀಸನ್ ಫಾರ್ ದಟ್? ಏನು ಯಾವ ಪಾರ್ಟಿಂದ ಅದು ಅಷ್ಟು ಕಾಸ್ಟ್ಲಿ ಆಗಲ್ಲ ಸರ್? ಅಷ್ಟು ಕಾಸ್ಟ್ಲಿ ಅಂತಿಲ್ಲ, ನಾವು ಕಂಪೇರ್ ಟು ಬೇರೆ ಇಂಪೋರ್ಟೆಡ್ ಎಕ್ವಿಪ್ಮೆಂಟ್ಸ್ಗಿಂತ ನಾವು ಕಡಿಮೆನೇ ಇದ್ದೀವಿ. ನಾವು ಪ್ರಾಬ್ಲಿ ಹೇಳ್ತೀವಿ, ಇದನ್ನ ಡಿಸೈನ್ ಡೆವಲಪ್ಮೆಂಟ್ ಎಲ್ಲ ನಾವು ಇಂಡಿಯಾನಲ್ಲೇ ಮಾಡಿದ್ದೀವಿ. ನಾವು ಯಾವುದು ಆಚೆಯಿಂದ ತಂದಿಲ್ಲ, ಬೇರೆ ಇಂಪೋರ್ಟೆಡ್ ಇಲ್ಲ. ಪ್ರೌಡ್ಲಿ ವಿ ಸೇ ಮೇಡ್ ಇನ್ ಇಂಡಿಯಾ ಅಂತ. ಸರ್ ಎಷ್ಟು ಕಾಂಪಿಟೇಟರ್ ಇದೆ ಸರ್? ಸರ್ ಕಾಂಪಿಟೇಟರ್ಸ್ ಎಷ್ಟು ಜನ ಇದ್ದಾರೆ? ಇಂಡಿಯನ್ ಮ್ಯಾನುಫ್ಯಾಕ್ಚರ್ಸ್ ಅಂತ ಹೆಚ್ಚು ಇಲ್ಲ ಸರ್. ಸುಮಾರು ಜನ ಬೇರೆ ದೇಶದಿಂದ ತಗೊಂಡು ಇಲ್ಲಿ ಮಾರ್ತಾ ಇದ್ದಾರೆ. ನೀವು ಹೇಳಿದ ಆವಾಗಲೇ ಕಾರಣ, ಬೇರೆ ದೇಶದಿಂದ ತಗೊಂಡು ಇಲ್ಲಿ ಮಾರ್ಬೇಕಾದ್ರೆ ಅವ್ರಿಗೆ ಸ್ಪೇಸ್ ಎಲ್ಲ ಕಾಸ್ಟ್ಲಿ ಆಗುತ್ತೆ, ಅವೈಲಬಿಲಿಟಿ ಇರಲ್ಲ. ಹೌದು, ಪ್ರಥಮ ಬಾರಿಗೆ ನಾವೇ ಮಾಡಿದ್ದು 2012ರಲ್ಲಿ. ಅದುವರೆಗೂ ಇದು ಇಂಡಿಯಾನಲ್ಲಿ ಯಾರು ಮಾಡಿರಲಿಲ್ಲ. 2012 ನಾವು ಮಾಡ್ಕೊಂಡ್ ಬಂದಿದ್ದೀವಿ. GST ಕಮ್ಮಿ ಮಾಡಲಿ, ಈ ತರ ನಮ್ಮಂತ ಇಂಡಸ್ಟ್ರಿಗೆ ಇನ್ನೊಂಚೂರು ಪ್ರೋತ್ಸಾಹ ಚೆನ್ನಾಗಿ ಕೊಡಲಿ. ಗೌರ್ಮೆಂಟ್ ಆರ್ಗನೈಸೇಷನ್, ಗೌರ್ಮೆಂಟ್ ಸ್ಕೂಲ್ಸು, ಹಾಸ್ಟೆಲ್ಸ್ ಇಂಥ ಕಡೆ ಎಲ್ಲ ಇಂಥ ಟೆಕ್ನಾಲಜಿನ ಬಳಸಿದ್ರೆ ಅಲ್ಲೂ LPG ಉಪಯೋಗ ಕಮ್ಮಿ ಆಗುತ್ತೆ ಅಂತ. ಇಲ್ಲ, ಇಲ್ಲಿ ಪವರ್ ಸಪ್ಲೈ ನಂಗೆ ಸಾಲಲ್ಲ, ಅದರಿಂದ ನಾನು ಮಾಡೋಕ್ಕಾಗಲ್ಲ. ಜಸ್ಟ್ ಅದಕ್ಕೆ ಡಿಸ್ಪ್ಲೇ ಮಾತ್ರ ಇಟ್ಟಿದ್ದೀವಿ. ಡೊಮೆಸ್ಟಿಕ್ ಮಾಡಲ್ಸ್ ಇಲ್ಲ, ನಾವು ಕಮರ್ಷಿಯಲ್ ಮಾಡ್ತಾ ಇದ್ದೀವಿ. ಡೊಮೆಸ್ಟಿಕ್ ಮಾಡಲ್ಸ್ ಸುಮಾರು ಕಂಪನಿಗಳು ಇಂಡಿಯಾನಲ್ಲಿ ಮಾಡ್ತಾ ಇದ್ದಾರೆ ಅಂತ. ಇಲ್ಲ, ಫೈರ್ ಆಕ್ಸಿಡೆಂಟ್ಸ್ ಇಲ್ವೇ ಇಲ್ಲ, ಯಾವುದೇ ರೀತಿ ಬೆಂಕಿ ಬರೋದೇ ಇಲ್ಲ ಇದರಲ್ಲಿ. ಫೈರ್ ಆಕ್ಸಿಡೆಂಟ್ಸ್ ಆಗಲ್ಲ. ಕಿಚನ್ ಒಳಗೆ ಎನ್ವೈರನ್ಮೆಂಟ್ ಕೂಲ್ ಆಗಿರುತ್ತೆ. ಅಡುಗೆ ಮಾಡೋರು ಇವಾಗ ಸುಮಾರು ಸ್ಟಡೀಸ್ ಅಲ್ಲಿ ಹೇಳಿದೆ, LPG ನಾವು ಬಳಸಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. 1 kg LPGಗೆ 2.5 kg ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಒಂದು ಪರಿಸರ ಹಾಳು ಮಾಡ್ತೀವಿ. ಟಾಕ್ಸಿಕ್ ಗ್ಯಾಸಸ್ ಲೈಕ್ ನೈಟ್ರಿಕ್ ಆಕ್ಸೈಡ್ ಎಲ್ಲ ರಿಲೀಸ್ ಆಗಬೇಕಾದ್ರೆ ಅದನ್ನ ಇನ್ಹೇಲ್ ಮಾಡ್ತಾ ಅಡುಗೆ ಮಾಡೋರ್ಗೂ ಹೆಲ್ತ್ ಇಶ್ಯೂಸ್ ಬರುತ್ತೆ. ಸೊ ಇದ್ರಲ್ಲಿ ಆ ಥರದ್ದು ಏನೂ ಆಗಲ್ಲ. ಸಿರಾಮಿಕ್ ಮೇಲೆ ಅವೆಲ್ಲ ಇಟ್ಟು ಮಾಡೋದ್ರಿಂದ ಈ ಕ್ಯಾನ್ಸರಸ್ ಅಂತದ್ದು ಏನು ಇಲ್ಲ. ಎಸ್ ಸ್ಟಡೀಸ್ ಎಲ್ಲ ಕಡೆನೂ ಹೇಳಿದೆ, ಯಾವುದೇ ರೀತಿ ಹೆಲ್ತ್ ಡೇಂಜರಸ್ ಅಲ್ಲ ಇಲ್ಲ ಅಂತ. ಆಸೆಚ್ ಏನೂ ಇಲ್ಲ ಸರ್. ನಾವು ಮೇಲ್ಗಡೆ ಜನರಲ್ ನಾವು ಸಿರಾಮಿಕ್ ಹಾಕಿದ್ದೀವಿ, ಜನರಲ್ ಗ್ಲಾಸ್ ಬರುತ್ತೆ. ಅದು ಇಂಪೋರ್ಟೆಡ್ ಗ್ಲಾಸ್ ಇರೋದ್ರಿಂದ ಕಾಸ್ಟ್ಲಿ ಇರುತ್ತೆ. ಇಲ್ಲಿ ಬೇಸ್ ಕಿಚನ್ ಅಲ್ಲಿ ಏನಾದರೂ ಸ್ವಲ್ಪ ಹಾರ್ಡ್ ಯೂಸ್ ಮಾಡಿದ್ರೆ ಸಿರಾಮಿಕ್ ಟೈಲ್ ಹೊಡೆದಾಕ್ಬೋದು, ನಾರ್ಮಲ್ ಟೈಲ್ಸ್ನ ಯೂಸ್ ಮಾಡ್ಬೋದು. ಅದಕ್ಕೇನು ಸ್ಪೆಸಿಫಿಕ್ ಆಗಿ ಒಂದು ಟೈಲ್ಸ್ ಅಂತಿಲ್ಲ. ರೆಗ್ಯುಲರ್ ಮನೆಯಲ್ಲಿ ಹಾಕೋ ಸಿರಾಮಿಕ್ ಟೈಲ್ಸೇ ಮೇಲೆ ಯೂಸ್.